ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸಿಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ, ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಕಳೆದ ಬಾರಿ ಅವಕಾಶ ಕೊಟ್ಟಿದ್ದಂತೆ ಶಾಸಕ ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೆ. ಈ ಬಾರಿ ಅಲ್ಲಿನ ಕಲೋತ್ಸವದಲ್ಲಿ ದೈವಾರಾಧನೆ ಮಾಡಲಿಕ್ಕೆ ನನಗೆ ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾನು ಅದನ್ನು ಹೇಳೋದಿಲ್ಲ. ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡಕ್ ಹೋಗಲ್ಲ, ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸಿಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ, ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಕಳೆದ ಬಾರಿ ಅವಕಾಶ ಕೊಟ್ಟಿದ್ದಂತೆ ಶಾಸಕ ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೆ. ಈ ಬಾರಿ ಅಲ್ಲಿನ ಕಲೋತ್ಸವದಲ್ಲಿ ದೈವಾರಾಧನೆ ಮಾಡಲಿಕ್ಕೆ ನನಗೆ ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾನು ಅದನ್ನು ಹೇಳೋದಿಲ್ಲ. ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡಕ್ ಹೋಗಲ್ಲ, ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸಿಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ, ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ಕಳೆದ ಬಾರಿ ಅವಕಾಶ ಕೊಟ್ಟಿದ್ದಂತೆ ಶಾಸಕ ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೆ. ಈ ಬಾರಿ ಅಲ್ಲಿನ ಕಲೋತ್ಸವದಲ್ಲಿ ದೈವಾರಾಧನೆ ಮಾಡಲಿಕ್ಕೆ ನನಗೆ ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾನು ಅದನ್ನು ಹೇಳೋದಿಲ್ಲ. ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡಕ್ ಹೋಗಲ್ಲ, ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸಿಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ, ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ
ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮ ಕಳೆದ ಬಾರಿನ ಅವಕಾಶ ಕೊಟ್ಟಿದ್ದಂತೆ ಶಾಸಕರು ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೆ. ಈ ಬಾರಿ ಅಲ್ಲಿನ ಕಲೋತ್ಸವದಲ್ಲಿ ದೈವಾರಾಧನೆ ಮಾಡಲಿಕ್ಕೆ ನನಗೆ ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ. ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ. ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ. ನಾನು ಅದನ್ನು ಹೇಳೋದಿಲ್ಲ. ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡಕ್ ಹೋಗಲ್ಲ. ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸ್ಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ. ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮ ಕಳೆದ ಬಾರಿನ ಅವಕಾಶ ಕೊಟ್ಟಿದ್ದಂತೆ ಶಾಸಕರು ವಿರೋಧ ಮಾಡಿದ ಮೇಲೆ ಅದನ್ನು ವಾಪಸ್ ತೆಗೆದುಕೊಂಡಿದ್ದೆ. ಈ ಬಾರಿ ಅಲ್ಲಿನ ಕಲೋತ್ಸವದಲ್ಲಿ ದೈವಾರಾಧನೆ ಮಾಡಲಿಕ್ಕೆ ನನಗೆ ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ. ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದಾರೆ. ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ಲೆಟ್ ಮಿ ಚೆಕ್ ಆನ್ ದಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ. ನಾನು ಅದನ್ನು ಹೇಳೋದಿಲ್ಲ. ಮಕ್ಕಳ ಕಲಿಕೆಗೆ ಅವ್ರ ಭವಿಷ್ಯಕ್ಕೆ ಉಪಯೋಗ ಆಗ್ತಕ್ಕಂಥದ್ದು ಮಾತ್ರ ನಾವು ತಗೋತೀವಿ. ಅದಕ್ಕೆ ಈ ಚರ್ಚೆ ಮಾಡಕ್ ಹೋಗಲ್ಲ. ನನಗೆ ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮದೇ ಇಲಾಖೆ ಹೊರಡಿಸಿರುವ ಆದೇಶದ ಬಗ್ಗೆ ಸಚಿವರಾದ ಮಧು ಬಂಗಾರಪ್ಪ ಅವರಿಗೆ ಗೊತ್ತೇ ಇಲ್ಲವಂತೆ. ನನಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಂದ ಮಾಹಿತಿಯನ್ನ ತರಿಸ್ಕೊಳ್ತೇನೆ ಅಂತ ಹೇಳಿ ಮಿನಿಸ್ಟರ್ ಮಾತನಾಡಿದ್ದಾರೆ. ಮಕ್ಕಳ ಕಲಿಕೆಗೆ ಸಮಸ್ಯೆ ಆದ್ರೆ ಪರಿಶೀಲನೆಯನ್ನ ಮಾಡ್ತೇವೆ. ಈ ಆದೇಶದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ ಸಚಿವ ಮಧು ಬಂಗಾರಪ್ಪ. ಶಾಲೆಯ ರಂಗೋತ್ಸವದಲ್ಲಿ ದೈವಾರಾಧನೆಗೆ ಆದೇಶ ಕೊಟ್ಟ ವಿಚಾರ ವಿವಾದಕ್ಕೆ ಕಾರಣವಾಗಿತ್ತು. ದೈವಾರಾಧನೆಗಳನ್ನ ಮನರಂಜನೆಗೆ ಬಳಸಬಾರದು ಅನ್ನೋ ವಿಚಾರವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದ ಸಂದರ್ಭದಲ್ಲಿ ಇಂಥದ್ದೊಂದು ಆದೇಶದ ಬಗ್ಗೆ ನನಗೆ ಮಾಹಿತಿನೇ ಇಲ್ಲ ಅಂತ ಹೇಳಿ ಶಿಕ್ಷಣ ಸಚಿವರು ಮಾತನಾಡಿದ್ದಾರೆ.